Hi friends, welcome to the ASPN classes. So ಇವತ್ತಿನ ದಿವಸ ನಾನು ಯಾರೆಲ್ಲ ಆ್ಯನ್ಯುವಲ್ ಎಕ್ಸಾಮ್ ಬರೀತಾ ಇದ್ದಾರೆ ನೋಡಿ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸು ಅವರಿಗೆ ಕೆಮಿಸ್ಟ್ರಿ ಎಕ್ಸಾಮ್ ಪೇಪರ್ನ ಯಾವ ಥರ ನಾವು ಬರೀಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಸೊ ಈ ಒಂದು ವಿಡಿಯೋ ಈ ಒಂದು ಟೈಮಲ್ಲಿ ಬಹಳ ಇಂಪಾರ್ಟೆಂಟು. ಯಾಕೆ ಅಂತಂದರೆ ನಾವು ಎಲ್ಲನೂ ಪ್ರಿಪ್ರೇಷನ್ ಮಾಡಿರ್ತೀವಿ, ಬಟ್ ಯಾವ ಥರ ಎಕ್ಸಾಮ್ ಬರೀಬೇಕು, ಟೈಮ್ನ ಯಾವ ಥರ ಮ್ಯಾನೇಜ್ ಮಾಡಬೇಕು, ಆಮೇಲೆ ಒಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿದ್ದಾವೆ ಈ ಎಕ್ಸಾಮ್ ಬರೀಬೇಕಂದ್ರೆ ಅದನ್ನು ನಾನು ಇವತ್ತಿನ ದಿವಸ ಡಿಸ್ಕಷನ್ ಮಾಡಲಿಕ್ಕೆ ಬಂದಿರುವಂಥದ್ದು ಸ್ಟೂಡೆಂಟ್ಸ್. ಸೊ ಈ ಒಂದು ಮೂಮೆಂಟ್ ಲಾಸ್ಟ್ ಮೂಮೆಂಟಲ್ಲಿ ಇದು ಕೂಡ ಬಹಳ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇದನ್ನು ಜಾಸ್ತಿ ಸ್ಟೂಡೆಂಟ್ಸ್ ಅಬ್ಸರ್ವ್ ಮಾಡಲ್ಲ. ಜಾಸ್ತಿ ಪ್ರಿಪ್ರೇಷನ್ ಅಂತಲೇ ಇದರಲ್ಲೇ ನೀವು ಬ್ಯುಸಿ ಆಗಿರ್ತೀರಾ. ಈ ಒಂದು ಚಾಪ್ಟರ್ ಆಗಿಲ್ಲ, ಆ ಒಂದು ಚಾಪ್ಟರ್ ಇಂಪಾರ್ಟೆಂಟ್ ಇದೆ, ಈ ಒಂದು ರಿಸಲ್ಟಲ್ಲಿ ಭಾಳ ಬ್ಯುಸಿ ಇದ್ದೀರಾ. ಸೊ ಇದು ಒಂದು ವಿಡಿಯೋನು ನಿಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಯಾಕೆ ಅಂದರೆ ನಾವು ಬರಿಬೇಕಾದ್ರೆ ಪ್ರೆಸೆಂಟೇಷನ್ ಪ್ರಾಪರಾಗಿ ಇರಲಿಲ್ಲ ಅಂತಂದರೆ ನಾವು ಎಷ್ಟೇ ಸ್ಟಡಿ ಮಾಡಿದರೂ ಅದು ವೇಸ್ಟಾಗಿ ಹೋಗಿಬಿಡುತ್ತೆ. ಕರೆಕ್ಟ್. ಸೊ ಅದರ ಸಲುವಾಗಿ ಯಾವ ಥರ ನಾವು ಪೇಪರ್ನ ಬರೀಬೇಕು, ಆಮೇಲೆ ಕೆಲವೊಂದು ಔಟ್ ಆಫ್ ಔಟ್ ಮಾಡಿರೋಂಥ ಒಂದು ಸ್ಟೂಡೆಂಟ್ಸದು ಪೇಪರ್ ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಅವ್ರು ಬರೆದಿದ್ದಾರೆ ಅನ್ನೋದನ್ನು. ಆಮೇಲೆ ಇದರಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿದೆ, ನಾವು ಎಕ್ಸಾಮ್ ಟೈಮನ್ನು ಯಾವ ಥರ ಮ್ಯಾನೇಜ್ ಮಾಡಬೇಕು, ಆಮೇಲೆ ಪ್ರೆಸೆಂಟೇಷನ್ ಯಾವ ಥರ ಇರಬೇಕು, ಈ ಒಂದು ಎಲ್ಲ ಪಾಯಿಂಟ್ಸ್ಗಳನ್ನ ಇವತ್ತಿನ ದಿವಸ ನಾನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ಗೆ ಸ್ಟೂಡೆಂಟ್ಸ್. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನಿಮಗೊಂದು ವಿಶೇಷವಾಗಿರುವಂಥ ಒಂದು ಸ್ಪೆಷಲ್ ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಏನಪ್ಪ ಅಂದರೆ, ಸೊ ಇವಾಗಂತೂ ನೀವು ಸ್ಟಡಿ ಮಾಡ್ತಾ ಇದ್ದೀರಾ, ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ದೀರಾ, ಎಕ್ಸಾಮ್ ಕೂಡ ಬರೀತೀರಾ. ಸೊ ವಾಟ್ ನೆಕ್ಸ್ಟ್? PUC ಎಕ್ಸಾಮ್, ಥಿಯರಿ ಎಕ್ಸಾಮ್ ಆದಮೇಲೆ ನೆಕ್ಸ್ಟ್ ಏನು? KCET ಸಲುವಾಗಿ ಪ್ರಿಪರೇಷನ್ ಮಾಡ್ತೀರಾ, ಅಗೇನ್ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗ್ತೀರಾ. ಓಕೆ, ಇಂಜಿನಿಯರಿಂಗ್ ಕಾಲೇಜ್ ತೊಗೊಂಡ್ಮೇಲೆನೂ ಸೊ ನಮಗೆ ಚೆನ್ನಾಗಿರೋಂಥ ಕಾಲೇಜ್ ಸಿಕ್ಕಾದ್ಮೇಲೆ ನಮಗೆ ಪ್ಲೇಸ್ಮೆಂಟ್ ಆಗಬೇಕು, ಆ ಥರ ಇರುವಂಥ ಕಾಲೇಜಸ್ ಬೇಕು ಸ್ಟೂಡೆಂಟ್ಸ್. ಓಕೆ, ಸೊ ಇವಾಗ ನಾವು ಇಂಜಿನಿಯರಿಂಗ್ KCET ಸ್ಟಡಿ ಮಾಡಿ ಚೆನ್ನಾಗಿರೋಂಥ ರ್ಯಾಂಕ್ ತೊಗೊಂಡು ಚಲೋ ಕಾಲೇಜಸ್ ಸಿಕ್ಕರೂ ಕೂಡ ನಮಗೆ ಕನ್ಫರ್ಮೇಷನ್ ಸಿಗ್ತಾ ಇಲ್ಲ. ಇವಾಗ ಚೆನ್ನಾಗಿರುವಂಥ ಪ್ಲೇಸ್ಮೆಂಟ್ ಆಗುತ್ತೆ, ನಮಗೆ ಜಾಬ್ ಸಿಗುತ್ತೆ ಅನ್ನೋದ್ರಂತ. ಸೊ ಅದರ ಸಲುವಾಗಿ ಇವಾಗ ನಾನು ನಿಮಗೆ ಒಂದು ಸ್ಪೆಷಲ್ ಆಗಿರುವಂಥ ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ. ಏನಪ್ಪ ಅಂದರೆ ಅದು ಯಾವುದು ನಮ್ಮದು ಅಪಾರ್ಚುನಿಟಿ ಕೊಡ್ತಾ ಇದೆ ಅಂತಂದರೆ NIIT ಅಂತ ಸ್ಟೂಡೆಂಟ್ಸ್, ನೆಕ್ಸ್ಟ್ ವೇ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಟೆಕ್ನಾಲಜಿ. ಸೊ ಈ ನೆಕ್ಸ್ಟ್ NIITದು ಏನು ಇನ್ಫಾರ್ಮೇಷನ್, ಯಾಕೆ ಇದನ್ನು ನಾವು ಚೂಸ್ ಮಾಡಬೇಕು ಅಂತ ಅದನ್ನು ಹೇಳ್ತಾ ಇದ್ದೀನಿ. ಸೊ ಇದರದ್ದೇ ಆದ ಒಂದು ಸಪ್ರೇಟ್ ಎಕ್ಸಾಮ್ಸ್ಗಳು ನಡೀತೆ ಸ್ಟೂಡೆಂಟ್ಸ್, ಇದರದ್ದೇ ಸಪ್ರೇಟ್ ಆದ ಕ್ವಶನ್ಸ್ಗಳಿರುತ್ತೆ. ಎಕ್ಸಾಮ್ಸ್ ಆದಮೇಲೆ ನಾವು ಸೆಲೆಕ್ಷನ್ ಆದಮೇಲೆ ಸೊ ಈ ಒಂದು ಕಾಲೇಜಸಲ್ಲಿ ನಾವು ಅಡ್ಮಿಷನ್ ತೊಗೊಂಡ್ರೆ ಇದರಲ್ಲಿ ಬಹಳಷ್ಟು ನಮಗೆ ಬೆನಿಫಿಟ್ಸ್ಗಳಿದ್ದಾವೆ. ಏನಂದರೆ ಫಸ್ಟ್ ಮೇನ್ ಇಂಪಾರ್ಟೆಂಟು ವರ್ಲ್ಡ್ ಕ್ಲಾಸ್ ಮೆಂಟರ್ಸ್ ಇಲ್ಲಿ ನಮಗೆ ಕ್ಲಾಸಸ್ನ ತೊಗೊಳ್ತಾರೆ ಸ್ಟೂಡೆಂಟ್ಸ್. ಓಕೆ, IIT ಟಾಪರ್ಸ್ಗಳಿರ್ತಾರೆ, ಆ ಒಂದು ಟೀಚರ್ಸ್ಗಳು ಇಲ್ಲಿ ಕ್ಲಾಸಸ್ಗಳನ್ನ ಕಂಡಕ್ಟ್ ಮಾಡ್ತಾರೆ ಈ ಒಂದು ಕ್ಯಾಂಪಸಲ್ಲಿ. ಅಗೇನ್ ರೆಕಾರ್ಡ್ ಬ್ರೇಕ್ ಆಗುವಂಥ ಪ್ಲೇಸ್ಮೆಂಟ್ಸ್ಗಳಾಗಿದ್ದಾವೆ ಸ್ಟೂಡೆಂಟ್ಸ್. ಮೋರ್ ದ್ಯಾನ್ 3000 ಪ್ಲೇಸ್ಮೆಂಟ್ಸ್ಗಳಾಗಿದ್ದಾವೆ. ಸೊ ಈ ಒಂದು NITಯಲ್ಲಿ ಯಾರೆಲ್ಲ ಸ್ಟಡಿ ಮಾಡ್ತಾರೆ ಅವ್ರಿಗೆ. ಅದಾದಮೇಲೆ ನ್ಯೂ ಏಜ್ ಕ್ಲಾಸ್ ರೂಮ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ, ಯಾವ ಥರ ಕ್ಲಾಸಸ್ ರೂಮ್ಸ್ಗಳು ಇದ್ದಾವೆ, ಕ್ಲಾಸ್ ರೂಮ್ಸ್ಗಳು ಯಾವ ಥರ ನಡೆಯುತ್ತೆ ಕ್ಲಾಸಸ್ಗಳು ಅನ್ನೋದನ್ನು ನಾನು ಹೇಳ್ತೀನಿ. ಓಕೆ, ಇವೆಲ್ಲನೂ ಬಹಳ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಹಾಗಾಗಿ ನಾವು ಬರೀ CET ಮೇಲೆ ಹೋಗುವುದಕ್ಕಿಂತಲೂ ಇದನ್ನು ಒಂದು ಸತಿ ನಾವು ಟ್ರೈ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಇದು ನಿಮಗೆ ಬೆನಿಫಿಟ್ಸ್ ಆಗುವಂಥದ್ದಿದೆ. ಓಕೆ, ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಕ್ಲಾಸ್ ರೂಮ್ಸ್ಗಳು ಯಾವ ಥರ ಇದ್ದಾವೆ ಒಂದು ಕ್ಲಾಸಸ್ NIT ಅಂತ ನೋಡ್ತಾ ಹೋದರೆ. ಸೊ ಆಲ್ ಓವರ್ ಇಂಡಿಯಾದಲ್ಲಿ ಜಸ್ಟ್ 10 ಕಾಲೇಜಸ್ಗಳು ಮಾತ್ರ ಇರುವಂಥದ್ದು, ಅದರಲ್ಲಿ ಬೆಂಗಳೂರಲ್ಲಿರುವಂಥದ್ದು ಒಂದಾಗಿದೆ. ಓಕೆ, ಸೊ ನೀವು ಅದನ್ನು ಸ್ವಲ್ಪ ಟ್ರೈ ಮಾಡಿ ಅಬ್ಸರ್ವ್ ಮಾಡಿ ಇಲ್ಲಿರುವಂಥ ಕ್ಲಾಸ್ ರೂಮ್ಸ್ಗಳು ಯಾವ ಥರ ನಡೆಯುತ್ತೆ, ಕ್ಲಾಸಸ್ಗಳು ಯಾವ ಥರ ನಡೆಯುತ್ತೆ. ಓಕೆ, ಸೊ ಇಲ್ಲಿರುವಂಥ ಮೆಂಟರ್ಸ್ಗಳು ಕೂಡ IITs ಮೆಂಟರ್ಸ್ಗಳು ಇರ್ತಾರೆ ಸ್ಟೂಡೆಂಟ್ಸ್. ಸೊ ಹಾಗಾಗಿ ಇದರದ್ದು ಬೆನಿಫಿಟ್ ನೀವು ತೊಗೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಇದಕ್ಕೆ ನೀವು ಜಾಯಿನ್ ಆಗಬೇಕಂದ್ರೆ ಬಹಳ ಸಿಂಪಲ್ ಆಗಿದೆ. ಮೊದಲಿಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಮೊದಲಿಗೆ ಇದನ್ನು ಅಪ್ಲಿಕೇಶನ್ ಫಿಲಪ್ ಮಾಡಿ ಇದರದ್ದು ಇನ್ಫಾರ್ಮೇಷನ್ನ ತೊಗೊಳ್ಳಿ. ಅದಾದಮೇಲೆ ಇದರದೊಂದು ಸ್ಮಾಲ್ ಟೆಸ್ಟ್ ಇರುತ್ತೆ. ನಿಮ್ಮದು KCET ಯಾವ ಥರ ಟೆಸ್ಟ್ ಇರುತ್ತೆ ಆ ಥರ KCET ಥರ ಟಫ್ ಇರೋದಿಲ್ಲ, ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನು, ಸ್ವಲ್ಪ ಮ್ಯಾಥಮೆಟಿಕ್ಸ್ ಕೂಡ ಇರುತ್ತೆ. ಆ ಒಂದು ಟೆಸ್ಟ್ನ ನೀವು ಬರೆದ್ರೆ ಅಲ್ಲಿ ಎಲಿಜಿಬಲ್ ಆದರೆ ನಿಮಗೆ ಅಡ್ಮಿಷನ್ ಸಿಗುತ್ತೆ ಸ್ಟೂಡೆಂಟ್ಸ್. ಸೊ ಅದಾದಮೇಲೆ ನೀವು ಮುಂದೆ ಪ್ರೊಸೆಸ್ ಮಾಡ್ಬೋದು. ನೀವು ಟ್ರೈ ಮಾಡಿ, ಇವಾಗಂತೂ KCET ಟ್ರೈ ಮಾಡ್ತೀರಾ, ಸೊ ಇದು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಇದರಿಂದ ಬೆನಿಫಿಟ್ಸ್ಗಳು ಬಹಳಷ್ಟು ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದರಿಂದ ನಿಮಗೆ ಪ್ಲೇಸ್ಮೆಂಟ್ ಆಗುವಂಥದ್ದು ಕನ್ಫರ್ಮೇಷನ್ ಜಾಸ್ತಿ ಇದೆ ಯಾರೆಲ್ಲ ಇಲ್ಲಿ ಸ್ಟಡಿ ಮಾಡ್ತೀರಾ ಅವರಿಗೆ. ಓಕೆ, ಸೊ ಇದೊಂದು ಜಸ್ಟ್ ಇನ್ಫಾರ್ಮೇಷನ್ ಆಗಿತ್ತು. ಸೊ ಮುಂದೆ ನಾನು ಕಂಟಿನ್ಯೂ ಮಾಡೋಣ ವಿಡಿಯೋನ. ಓಕೆ, ಸೊ ಮೊದಲಿಗೆ ಬರುವಂಥದ್ದು ಪ್ರೆಸೆಂಟೇಷನ್. ನಮ್ಮದು ಪ್ರೆಸೆಂಟೇಷನ್ನೇ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಕ್ಕೆ ಜಾಸ್ತಿ ಸ್ಟೂಡೆಂಟ್ಸು ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಯಾಕೆಂದರೆ ಎಕ್ಸಾಮ್ ಬರೀತಿರ್ತೀರ, ಎಕ್ಸಾಮ್ ಬರೀಬೇಕಾದ್ರೆ ನಮ್ಮ ಆನ್ಸರ್ಸ್ಗಳು ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ, ಆಮೇಲೆ ಪ್ರಾಪರಾಗಿ ಬರೀತಾ ಇರೋದಿಲ್ಲ. ಆಮೇಲೆ 1 ಮಾರ್ಕ್ಸ್ ಕ್ವಶನ್, 2 ಮಾರ್ಕ್ಸ್ ಕ್ವಶನ್ ಯಾವ ಥರ ಬರೀಬೇಕು, ಆಮೇಲೆ 3 ಮಾರ್ಕ್ಸ್ ಕ್ವಶನ್ ಯಾವ ಥರ ಬರೀಬೇಕು, ಆಮೇಲೆ ಒಂದಾದ ಕ್ವಶನ್ನ ಸೀರಿಯಲಿ ಫಾಲೋ ಮಾಡಬೇಡ, ಎಕ್ಸ್ಟ್ರಾ ಕ್ವಶನ್ ಯಾವಾಗ ಬರೀಬೇಕು, ಈ ಎಲ್ಲನೂ ಪಾಯಿಂಟ್ಸ್ಗಳಿರುತ್ತೆ. ಸೊ ನಾವು ಬರೀಬೇಕಾದ್ರೆ ನಮ್ಮ ಪೇಪರಲ್ಲಿ ಫಸ್ಟ್ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸು ಫಾಲೋ ಅಪ್ ಮಾಡಬೇಕಂತ ಏನಪ್ಪ ಅಂದರೆ, ನೀವೇನೋ 70 ಮಾಡಬೇಕನ್ನೋರು ಇರ್ತೀರಾ, ಅಥವಾ ಚೆನ್ನಾಗಿರುವಂಥ ಸ್ಕೋರ್ ಮಾಡಬೇಕನ್ನೋರು ನಿಮ್ಮ ಪ್ರೆಸೆಂಟೇಷನ್ನೇ ಬಹಳ ಇಂಪಾರ್ಟೆಂಟು. ಫಸ್ಟಿಗೆ ನೀವೇನು ಸ್ಟಾರ್ಟ್ ಮಾಡ್ತೀರಿ ನೋಡಿ, ಪಾರ್ಟ್ ಎಲ್ಲಿ MCQ ಕ್ವಶನ್ಸ್ ಪ್ರಾಪರಾಗಿ ಬರೀರಿ. ಓಕೆ, ಕೆಲವೊಂದು ಸ್ಟೂಡೆಂಟ್ಸ್ ನನಗೆ ಮೆಸೇಜ್ ಕೂಡ ಮಾಡ್ತೀರಾ, ಸೊ ಇವಾಗ ನಾನು ಕ್ವಶನ್ ನಂಬರ್ 9 ಇದೆ, ಅದರ ಆನ್ಸರ್ A ಅಂತ ನಾನು ಬರೆದಿದ್ದೀನಿ ಇಲ್ಲಿ, ಸೊ ಅದು ರಾಂಗ್ ಅಂತ ಅನಿಸ್ತು, ಆಮೇಲೆ ನಾನು ಸ್ಕ್ರ್ಯಾಚ್ ಮಾಡಿ ಇಲ್ಲಿ B ಬರೆದಿದ್ದೀನಿ, ಸೊ ಇದಕ್ಕೆ ಮಾರ್ಕ್ಸ್ ಕೊಡ್ತಾರಾ ಇಲ್ವಾ, ಅಥವಾ ಮೊದಲೇದೇ ಕನ್ಸಿಡರ್ ಆಗುತ್ತಾ? ಸೊ ಸ್ಟೂಡೆಂಟ್ಸ್ ಯಾವುದೇ ವರಿ ಮಾಡ್ಲಿಕ್ಕೆ ಹೋಗ್ಬೇಡಿ, ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ಸೊ ಸ್ಕ್ರ್ಯಾಚ್ ಮಾಡಿದ್ರೆ ಭಾಳಷ್ಟು ಸ್ಕ್ರ್ಯಾಚ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಜಸ್ಟ್ ಒಂದು ಲೈನ್ ಹಾಕಿ
ಅದನ್ನು ಸ್ಕ್ರ್ಯಾಚಸ್ ಮಾಡಿ ನೆಕ್ಸ್ಟ್ ಯಾವ್ದು ನಿಮಗೆ ಕರೆಕ್ಟ್ ಅನಿಸುತ್ತೆ ಅದನ್ನು ಬರೀರಿ, ಮಾರ್ಕ್ಸ್ ಕೊಡ್ತಾರೆ. ಸೊ ಬರೀಕ್ಕಿಂತ ಮೊದಲಿಗೆ ಯೋಚನೆ ಮಾಡಿ ಬರೀರಿ. ಅನ್ನೆಸೆಸರಿ ಸ್ಕ್ರ್ಯಾಚಸ್ ಹಾಕಿದರೆ ಅದು ಚೆನ್ನಾಗಿರುವಂಥ ಪೇಪರ್ ಆಗಲ್ಲ. ಆಮೇಲೆ ಎವ್ಯಾಲ್ಯೂಯೇಟರ್ ಅಲ್ಲಿ ಡಿಸಿಷನ್ ಮಾಡ್ತಾರೆ, ನೀವು ಕಾನ್ಫಿಡೆನ್ಸ್ ಇಲ್ಲ ಆನ್ಸರ್ ಮೇಲೆ ಅಂತ ಹೇಳಿ. ಸೊ ಬೆಟರ್ ಬರೀಬೇಕಾದ್ರೆ ಒಂದು 2-3 ಸತಿ ಯೋಚನೆ ಮಾಡಿ ಬರೀರಿ. ಸೊ ನಮ್ಮ ಪೇಪರ್ ಪ್ರಾಪರ್ ಆಗಿರಬೇಕು ಅಂತ ಹೇಳಿ. ಓಕೆ, ಸೊ ಇದು ಫಸ್ಟ್ ಪಾಯಿಂಟು. ಅದಾದಮೇಲೆ ನೀವು ಪಾರ್ಟ್ ಬಿ, ಪಾರ್ಟ್ ಸಿ ಈ ಥರ ಬರೀತಾ ಹೋಗಿ. ಸೊ ಪ್ರಾಪರ್ ಆಗಿರಬೇಕು ನಿಮ್ಮ ಪ್ರೆಸೆಂಟೇಷನ್ನು. ಓಕೆ, ಪಾರ್ಟ್ ಬಿಯಲ್ಲಿ 2 ಮಾರ್ಕ್ಸ್ ಬರೀತಾ ಇದ್ದಾರೆ, 3 ಮಾರ್ಕ್ಸ್ ಬರೀತಾ ಇದ್ದಾರೆ, 3 ಮಾರ್ಕ್ಸದ ಎಷ್ಟು ಕ್ವಶನ್ಸ್ಗಳಿದ್ದಾವೆ, ಎಷ್ಟು ನಾವು ಬರೀಬೇಕು ಅದನ್ನು ಮೊದಲಿಗೆ ಬರೀರಿ. ಎಕ್ಸ್ಟ್ರಾ ಕ್ವಶನ್ ಮೊದಲಿಗೆ ಬರೀಲಿಕ್ಕೆ ಹೋಗಬೇಡಿ. ಆಮೇಲೆ ಆನ್ಸರ್ಸ್ ಬರ್ತಾ ಆದ ತಕ್ಷಣ ನಿಮ್ಮದು ಏನಾದರೂ ಒಂದು ಹೈಲೈಟ್ ಇರುತ್ತೆ, ಏನಾದರೂ ಪಾಯಿಂಟ್ಔಟ್ ಇರುತ್ತೆ, ಪೆನ್ಸಿಲಿಂದ ಮಾರ್ಕ್ಔಟ್ ಮಾಡಿ. ಓಕೆ, ಸೊ ಇವಾಗ ರಿಯಾಕ್ಷನ್ ಬರೆಯೋದಿರುತ್ತೆ, ಸೊ ರಿಯಾಕ್ಷನ್ನ ಕ್ಲಿಯರಾಗಿ ಡಿನೋಟ್ ಮಾಡಿ, ಪ್ರಾಪರಾಗಿ ಬರೀರಿ. ಸೊ ಏನು ಬರೆದಿರ್ತೀರ ಅದು ನಿಮಗೆ ಓದಲಿಕ್ಕೆ ಆಗಲ್ಲ. ಅವಾಗ ಎವ್ಯಾಲ್ಯೂಯೇಟರ್ ಏನು ಮಾಡ್ತಾರೆ, ಅದು ಕರೆಕ್ಟ್ ಇದ್ದರೂ ಕೂಡ ರಾಂಗ್ ಹಾಕಿಬಿಡ್ತಾರೆ. ಎಕ್ಸಾಮಲ್ಲಿ ಫಾಸ್ಟ್ ಬರೀತಾ ಹೋಗ್ತಿರ್ತಾರೆ, ಆವಾಗ ಪ್ರಾಪರಾಗಿ ಡಿನೋಟ್ ಮಾಡೋದಿಲ್ಲ, ಹಾಗಾಗಿ ಮಾರ್ಕ್ಸ್ಗಳು ಕಟ್ ಆಗುತ್ತೆ. ಓಕೆ, ಸೊ ಪ್ರಾಪರಾಗಿ ಬರೀರಿ. ಒಂದು ಕ್ವಶನ್ ಆದಮೇಲೆ ಸ್ವಲ್ಪ ಪ್ಲೇಸಸ್ ಬಿಟ್ಟು ಆನ್ಸರ್ಸ್ನ ಬರೀತಾ ಹೋಗಿ ಸ್ಟೂಡೆಂಟ್ಸ್. ಓಕೆ, ಸೊ ಇದು ಫಸ್ಟ್ ಇಂಪಾರ್ಟೆಂಟು. ಇದಾದಮೇಲೆ ನೆಕ್ಸ್ಟ್ ಏನು ಮಾಡ್ಕೋಬೇಕು, ನೀವೇನಾದರೂ ಎಕ್ಸ್ಟ್ರಾ ಕ್ವಶನ್ ಬರೆಯೋರಿದ್ರೆ ಲಾಸ್ಟಲ್ಲಿ ಬರೀರಿ. ನಿಮ್ಮ ಈ ಪೇಪರ್ ಭಾಳ ಜಲ್ದಿನೇ ಕಂಪ್ಲೀಟ್ ಆಗುತ್ತೆ, ಯಾಕಂದರೆ 3 ಅವರ್ ಟೈಮ್ ಇದೆ. 70 ಮಾರ್ಕ್ಸೇ ಇರೋದು, ಮ್ಯಾಥ್ಸ್ ಥರ 80 ಮಾರ್ಕ್ಸ್ ಇಲ್ಲ. ಸೊ 70 ಮಾರ್ಕ್ಸ್ ಆರಾಮಾಗಿ ನಾವು ಏನೇನು ರಿಕ್ವೈರ್ಮೆಂಟ್ ಇದೆ ಮೊದಲಿಗೆ ಪ್ರಾಪರಾಗಿ ಬರೀರಿ. ಸೊ ಆಬ್ವಿಯಸ್ಲಿ ಕೆಲವೊಂದು ಸತಿ ಕ್ವಶನ್ ಪೇಪರ್ ಟಫ್ ಬರ್ಬೋದು ಅಥವಾ ಈಸಿ ಬರ್ಬೋದು. ಇವಾಗ ನೋಡಿದ್ರೆ ಎಲ್ಲನೂ ಈಸಿನೇ ಬರ್ತಾ ಇದೆ. ಸೊ ಇದನ್ನು ಈಸಿ ಬಂದೇ ಬರುತ್ತೆ. ಸೊ ಈಸಿ ಬಂದಾಗ ಎಲ್ಲ ಕ್ವಶನ್ಸು 2 ಮಾರ್ಕ್ಸದು ಬರೀತಾ ಕುಂತ್ರಿ ಅಂದರೆ 3 ಮಾರ್ಕ್ಸ್ ಬರೆಯೋದಿಲ್ಲ, ಲಾಸ್ಟಲ್ಲಿ 5 ಮಾರ್ಕ್ಸ್ ನ್ಯೂಮೆರಿಕಲ್ ಸಾಲ್ವ್ ಮಾಡೋಕ್ಕೆ ಟೈಮ್ ಸಿಗೋದಿಲ್ಲ. ಓಕೆ, ಸೊ ಹಾಗಾಗಿ ಈಸಿ ಇದೆ ಅಂತ ಹೇಳಿ ಎಲ್ಲನೂ ಈಸಿ ಇರೋ 2 ಮಾರ್ಕ್ಸೇ ಬರೀ. ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಷ್ಟು ಬರೆದು ಮತ್ತೆ ನೆಕ್ಸ್ಟು ನೀವು ಫಾಲೋ ಅಪ್ ಮಾಡಬೇಕು. ಅದಾದಮೇಲೆ ಲಾಸ್ಟಲ್ಲಿ ಎಕ್ಸ್ಟ್ರಾ ಅಂತ ಹಾಕಿ ಏನೇನು ಎಕ್ಸ್ಟ್ರಾ ಬರೀತಾ ಇದ್ದೀರಾ, 2 ಮಾರ್ಕ್ಸದ ಎಕ್ಸ್ಟ್ರಾ ಬರೀತೀರಾ, 3 ಮಾರ್ಕ್ಸ್ ಎಕ್ಸ್ಟ್ರಾ ಬರೀತಿದ್ದೀರಾ, ಅದನ್ನು ಪ್ರಾಪರಾಗಿ ಬರೀರಿ. ಓಕೆ, ಅಗೇನ್ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನಿಮ್ಮದು ಈ ಒಂದು ಕೆಮಿಸ್ಟ್ರಿ ಪೇಪರಲ್ಲಿ ಒಂದು ಕ್ವಶನ್ ಇದೆ ಅಂತಂದರೆ ಅಲ್ಲಿ A B C ಈ ಥರ ಇರುತ್ತೆ. A B ಅಂತ ಜಾಸ್ತಿ ಇರುತ್ತೆ. ಒಂದು ಕಡೆ A ಬರೀತೀರಾ, ಇನ್ನೊಂದು ಪೇಜಲ್ಲಿ B ಬರೀತೀರಾ, ಅಗೇನ್ ಒಂದು ಕಡೆ ಅರ್ಧ ಬರ್ದಿರ್ತಾರೆ, ಅಗೇನ್ ಮತ್ತೆ ಕ್ವಶನ್ ನಂಬರ್ 33 ಹಾಕಿ ಈ ಥರ ಮಾಡಲಿಕ್ಕೆ ಹೋಗಬೇಡಿ. ಮೊದಲಿಗೆ ಸ್ವಲ್ಪ ಸ್ಪೇಸ್ ಬಿಟ್ಟು ಬರೀರಿ ನಿಮ್ಗೆ ಏನಾದರೂ ಆನ್ಸರ್ ಗೊತ್ತಿಲ್ಲ ಅಂತಂದರೆ. ಓಕೆ, ಸೊ ಇದು ಒಂದು ಬಹಳ ಇಂಪಾರ್ಟೆಂಟು. ಎಷ್ಟು ನೀವು ಒಂದೇ ಕಡೆ ಬರೀತೀರಾ ಎವ್ಯಾಲ್ಯೂಯೇಟರ್ ಬಹಳ ಈಸಿಯಾಗಿ ಸ್ಮೂತಾಗಿ ಚೆಕ್ ಮಾಡ್ತಾರೆ. ಆಮೇಲೆ ನಿಮ್ಮ 2-3 ಪಾರ್ಟ್ಗಳನ್ನ ನೋಡಿಬಿಟ್ರೆ ಅಲ್ಲಿ ಡಿಸೈಡ್ ತೊಗೊಂಡ್ಬಿಡ್ತಾರೆ, ಈ ಸ್ಟೂಡೆಂಟ್ ಹತ್ರ ನಾಲೆಜ್ ಇದೆ, ಇದು ಔಟ್ ಆಫ್ ಔಟ್ ಮಾಡುವಂಥ ಸ್ಟೂಡೆಂಟ್ಸು, ಏನೋ ಚೆನ್ನಾಗಿ ಬರೆಯುವಂಥ ಸ್ಟೂಡೆಂಟ್ಸು ಅಂತ ಅಂದ್ಕೊಂಡ್ರೆ ಅಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ಗಳಿದ್ರು ನಿಮ್ದೇನಾಗುತ್ತೆ ಅವಾಯ್ಡ್ ಆಗುತ್ತೆ. ಇಲ್ಲ ಅಂದರೆ ನೀವು ಸ್ಕ್ರಾಚಸ್ ಬರೀತೀರಿ, ಎಲ್ಲನೂ ಬಹಳಷ್ಟು ಸ್ಟಡಿ ಮಾಡಿದರೆ ಬಟ್ ಬರೀಬೇಕಾದ್ರೆ ಪ್ರಾಪರಾಗಿ ಇಲ್ಲ ಅಂತಂದರೆ ಅನ್ನೆಸೆಸರಿ ಮಾರ್ಕ್ಸ್ಗಳು ಕಟ್ ಆಗುವಂಥ ಚಾನ್ಸಸ್ ಇರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಇದು ಒಂದು ಪಾಯಿಂಟ್ಸು ಬಹಳ ಇಂಪಾರ್ಟೆಂಟು, ನೀವು ನೆನ್ಪು ಮೇಲೆ ಇಟ್ಕೋಬೇಕಾಗಿರುವಂಥದ್ದು. ಅದಾದಮೇಲೆ ನೆಕ್ಸ್ಟ್ ಪಾಯಿಂಟು, ನೀವು ಯಾವುದೇ ಒಂದು ಕ್ವಶನ್ನ ಬರಿತಾ ಇದ್ದರೆ ಸೊ ಅದಕ್ಕಿಂತ ಮೊದಲಿಗೆ ಯೋಚನೆ ಮಾಡಿ, ಈ ಒಂದು ಕ್ವಶನ್ ನಾನು ಬರೆಯೋಕ್ಕಿಂತ ಮುಂಚೆನೇ ಯೋಚನೆ ಮಾಡಬೇಕು, ಇದನ್ನೆಲ್ಲನೂ ಬರೀಬಹುದಾ. ಸೊ ಇದು ಕಂಪ್ಲೀಟ್ ಇನ್ಫಾರ್ಮೇಷನ್ ನನಗೆ ಗೊತ್ತಿದ್ದರೆ ಮಾತ್ರ ಆ ಒಂದು ಕ್ವಶನ್ಗೆ ನೀವು ಸ್ಟಾರ್ಟ್ ಮಾಡಬೇಕು ಸ್ಟೂಡೆಂಟ್ಸ್. ಅನ್ನೆಸರಿ ಫಸ್ಟ್ಗೆ ಸ್ಟಾರ್ಟಿಂಗೇ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಇದಕ್ಕೆ ಹೇಳ್ತಾ ಇದ್ದೆ ಥಿಂಕ್ ಬಿಫೋರ್ ಯು ರೈಟ್. ಸೊ ಅದನ್ನು ನೀವು ಏನಾದರೂ ಬರೀಕ್ಕಿಂತ ಮುಂಚೆನೇ ನೀವು ಅರ್ಧ ಗೊತ್ತಿದೆ ಸ್ಟಾರ್ಟ್ ಮಾಡಿಬಿಡ್ತೀರಾ, ಅಗೇನ್ ಹಾಫ್ ಬರೀತೀರಾ, ಅಗೇನ್ ಮತ್ತೆ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಸ್ಟಾರ್ಟ್ ಮಾಡಿದ್ರೆ ಈ ಥರ ಮಾಡೋದ್ರಿಂದ ಏನಾಗಿಬಿಡುತ್ತೆ, ಟೈಮು ಬಹಳ ವೇಸ್ಟಾಗಿ ಹೋಗಿಬಿಡುತ್ತೆ. ಸೊ ಆ ಕಾರಣ ಯಾವುದೇ ಕಾರಣಕ್ಕೂ ನೀವು ಕನ್ಫರ್ಮ್ ಇಲ್ಲ ಅಂದರೆ ಆ ಕ್ವಶನ್ನ ಮೊದಲಿಗೆ ಸಾಲ್ವ್ ಮಾಡಲಿಕ್ಕೆ ಹೋಗಬೇಡಿ. ಯಾವೆಲ್ಲ ಕ್ವಶನ್ ನೀವು ಕನ್ಫರ್ಮ್ ಆಗಿ ಗೊತ್ತಿದೆ, ಈ ಒಂದು ಆನ್ಸರ್ ನನಗೆ 100% ಶೋರ್ ಗೊತ್ತಿದೆ ಅಂದರೆ ಅದನ್ನು ಮೊದಲಿಗೆ ಬರೀರಿ. ಯಾವೆಲ್ಲ ಈಸಿ ಇದಾವೆ ಅದಕ್ಕೆ 15 ಮಿನಿಟ್ಸ್ ಬೇಗನೆ ನಿಮಗೆ ಕ್ವಶನ್ ಪೇಪರ್ ಅವರು ನಿಮಗೆ ಕೊಟ್ಟಿರ್ತಾರೆ, ಕರೆಕ್ಟ್ ಅಲ್ವಾ. ಸೊ ಅದ್ರ ಸಲುವಾಗಿ ಫಸ್ಟಿಗೆ ನೋಡಿ ಡಿಸೈಡ್ ಮಾಡ್ಕೊಂಬಿಡಿ ಯಾವೆಲ್ಲ ಕ್ವಶನ್ಸ್ನ ನಾನು ಮೊದಲಿಗೆ ಕನ್ಫರ್ಮ್ ಆಗಿ ಬರೀಬೇಕು. ಓಕೆ, ಥಿಂಕ್ ಬಿಫೋರ್ ಯು ರೈಟ್ ಅಂದರೆ ಅದನ್ನೇ ನಾನು ಫೋಕಸ್ ಆಗಿ ಹೇಳ್ತಾ ಇರೋದು. ಫಸ್ಟಿಗೆ ಕನ್ಫರ್ಮೇಷನ್ ಮಾಡಿ. ಹಾಫ್ ಬರಿತಾ ಇದ್ರೆ ಏನಾಗಿಬಿಡುತ್ತೆ, ಇಲ್ಲಿ ಸ್ಟಕ್ ಆದ್ರಿ ಅಂತ ಅಂದ್ಕೊಳ್ಳಿ, ಇಲ್ಲಿ ನೆನಪಾಗ್ತಿಲ್ಲ, ಅದು ನೆನ್ಪು ಮಾಡ್ಕೊಳ್ಳಿಕ್ಕೆ ಒಂದು 10 ನಿಮಿಷ ಹೋಗುತ್ತೆ, ಅಗೇನ್ ಬರೀಲಿಕ್ಕೆ ಮತ್ತೆ ಅದು ಕರೆಕ್ಟ್ ಇದೆನಾ ಇಲ್ಲ ಅಂತ ಮತ್ತೆ ಡೌಟಲ್ಲೇ ಇರ್ತೀರ, ಅಲ್ಲಿ ಟೈಮ್ ಬಹಳಷ್ಟು ವೇಸ್ಟ್ ಆಗಿಬಿಡುತ್ತೆ. ಅದೇ ಕನ್ಫರ್ಮ್ ಆಗಿ ಗೊತ್ತಿದ್ರೆ ಭಾಳಷ್ಟು ಆನ್ಸರ್ ಬರಿತಾ ಹೋದರೆ ಅಲ್ಲಿ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಈ ಒಂದು ಬರಲಾದ ಕ್ವಶನ್ನ ನೀವು ಫೈಟ್ ಮಾಡ್ತಾ ಹೋದರೆ ಅಲ್ಲಿ ಅದು ಸಾಲ್ವ್ ಮಾಡ್ಲಿಕ್ಕೆ ಆಗ್ತಿಲ್ಲ ಟೈಮ್ ಹೋಗ್ತಾ ಇದೆ ಅಂತ ಅನ್ನೋ ಒಂದು ಪ್ರೆಷರ್ ಜಾಸ್ತಿ ಆಗಿ ಮುಂದೆ ಸಾಲ್ವ್ ಮಾಡುವಂಥದ್ದು ಮರೆಯುವಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ಇಲ್ಲಿ ನಾನು ಇಷ್ಟು ಟೈಮ್ ವೇಸ್ಟ್ ಮಾಡಿದೆ, ಇನ್ನೂ ಭಾಳ ಬರೆಯೋದಿದೆ ಅಂತ ಅಂದ್ಕೊಂಡು ಮುಂದೆ ಬರೀಬೇಕಾಗಿರೋದನ್ನು ಮರ್ತು ಬಿಡ್ತೀರಾ. ಓಕೆ, ಸೊ ಅದೇ ಬರೆಯುವಂಥದ್ದು ಕನ್ಫರ್ಮ್ ಆಗಿ ಗೊತ್ತಿರುವಂಥದ್ದು ಸಾಲ್ವ್ ಮಾಡ್ತಾ ಹೋದರೆ ಕಾನ್ಫಿಡೆನ್ಸ್ ಬಿಲ್ಟ್ ಆಗ್ತಾ ಹೋಗ್ತದೆ. ಇಷ್ಟು ನಾನು ಕಂಪ್ಲೀಟ್ ಮಾಡಿದೆ, ಓಕೆ ಇನ್ನು ನಾವು ನೆಕ್ಸ್ಟ್ ಬರಿಬೋದು. ಇದನ್ನು ನೀವು ಲಾಸ್ಟಲ್ಲಿ ಇಟ್ಕೊಂಡ್ರೆ ಲಾಸ್ಟಲ್ಲಿ ಸ್ವಲ್ಪ ವಿಚಾರ ಮಾಡಿ ಬರಿಬೋದು. ಲಾಸ್ಟಲ್ಲಿ ಸ್ವಲ್ಪ ಪ್ರೆಷರ್ ತೊಗೊಂಡ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಸ್ಟಾರ್ಟಿಂಗಲ್ಲೇ ತೊಗೊಂಡ್ಬಿಟ್ರೆ ಅಂದರೆ ಭಾಳ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಈ ಒಂದು ಪಾಯಿಂಟು ನೆನಪಿನಲ್ಲಿ ಇಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಥಿಂಕ್ ಬಿಫೋರ್ ಯು ರೈಟ್. ಯಾವುದಾದ್ರು ಕ್ವಶನ್ ಅಟೆಂಪ್ಟ್ ಮಾಡ್ತಿಲ್ಲ ಅದಕ್ಕಿಂತ ಮುಂಚೆನೇ ಡಿಸೈಡ್ ಮಾಡಿ ಇದನ್ನು ನಾನು ಕನ್ಫರ್ಮ್ ಆಗಿ ಬರೀತೇನಾ ಇಲ್ವಾ ಅಂತ ಹೇಳಿ. ಓಕೆ, ಸೊ ಇನ್ನು ನೆಕ್ಸ್ಟ್ ಪಾಯಿಂಟ್ಗೆ ಬರೋಣ.
ಟೈಮ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್. ಸೊ ಟೈಮ್ ಮ್ಯಾನೇಜ್ಮೆಂಟು ಇದು ಒಂದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಮೊದಲಿಗೆ ಡಿಸೈಡ್ ಮಾಡ್ಕೊಳ್ಳಿ ಯಾವ ಪಾರ್ಟ್ನ ಎಷ್ಟು ಟೈಮಲ್ಲಿ ನಾನು ಮುಗಿಸ್ಬೋದು ಅಂತ ಹೇಳಿ. ನಿಮ್ಮದು ಇವಾಗ 3 ಅವರ್ ಇದೆ, ಸೊ ಮ್ಯಾಕ್ಸಿಮಮ್ ಅವರ್ ಇದೆ ಅಂತ ನಾನು ಅನ್ಕೋತೀನಿ. ಮ್ಯಾಥ್ಸ್ ಅಷ್ಟು ಡಿಫಿಕಲ್ಟಿ ಏನಾಗಲ್ಲ ಇದು. ಸೊ ಮ್ಯಾಕ್ಸಿಮಮ್ ಪ್ರತಿಯೊಬ್ಬರು 2 ಅವರಲ್ಲಿ ಇದನ್ನು ಕಂಪ್ಲೀಟ್ ಮಾಡ್ತೀರಾ ಅಂತ ಅನ್ಕೊತೀನಿ. ಕಂಪ್ಲೀಟ್ ಆದಮೇಲೆ ನೀವು 70 ಮಾಡಬೇಕನ್ನೋ ರೀತಿಯ ಯಾರೆಲ್ಲ ಔಟ್ ಆಫ್ ಔಟ್ ಮಾಡಿದ್ರೆ ಇದು ಬಹಳ ಇಂಪಾರ್ಟೆಂಟು. ಎಲ್ಲಾನು ನ್ಯೂಮರಿಕಲ್ನ ಸ್ವಲ್ಪ ಜಾಸ್ತಿ ಟೈಮ್ನ ವೇಸ್ಟ್ ಮಾಡಿಕೊಂಡು ಅದನ್ನು ಕರೆಕ್ಟಾಗಿ ಬರೀರಿ, ಅಲ್ಲಿ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ನಿಮಗೆ. ಅದಾದಮೇಲೆ ಎಲ್ಲಾನು ಕಂಪ್ಲೀಟ್ ಆಯಿತು ಬರೆಯೋದಂದರೆ ಮತ್ತೆ ನಿಮಗೆ ಮೇನ್ ಇಂಪಾರ್ಟೆಂಟ್ ಆಗುವಂಥದ್ದು MCQ ಸ್ಟೂಡೆಂಟ್ಸ್. MCQ ಅಲ್ಲೇ ಒಂದಿಷ್ಟು ಕ್ವಶನ್ಸ್ ಡಿಫಿಕಲ್ಟ್ ಬರಬಹುದು, 2-3 ಕ್ವಶನ್ಸ್ಗಳನ್ನ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಪದೇ ಪದೇ. ಸೊ ಆ 3 ಕ್ವಶನಲ್ಲೇ ನಮ್ಮದು ಔಟ್ ಆಫ್ ಔಟ್ ಅಲ್ಲೇ ಮಿಸ್ ಆಗುವಂಥದ್ದಾಗಿರುತ್ತೆ. ಅದನ್ನು ಚೆಕ್ ಮಾಡ್ಕೊಳ್ಳಿ. ಯಾವ ಥರ ಚೆಕ್ ಮಾಡ್ಕೋಬೇಕು MCQ ಕ್ವಶನ್ಸ್ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಮ್ಯಾಥ್ಸಲ್ಲಿ. ಇವಾಗ ನೀವು ಇಲ್ಲಿ ಎ ಆಪ್ಷನ್ ಕರೆಕ್ಟ್ ಇದೆ ಅಂತ ಬರ್ದಿರ್ತೀರಾ. ಅಗೇನ್ ಎ ಆನ್ಸರ್ ಯಾಕೆ ಕರೆಕ್ಟ್ ಇದೆ, ಓಕೆ, ಉಳಿದಿರುವಂಥ B, C, D ಇವು 3 ಆಪ್ಷನ್ಸ್ಗಳು ಯಾಕೆ ರಾಂಗ್ ಇದಾವಂತ ಅದನ್ನು ಚೆಕ್ ಮಾಡ್ಕೊಳ್ಳಿ. ಕ್ರಾಸ್ ಚೆಕಿಂಗ್ ಅಂತ ಹೇಳ್ತಾರೆ, ಇದನ್ನು ರೀಚೆಕ್ ಅಂತ ಹೇಳ್ತಾರೆ. ಇದನ್ನು ಮಾಡ್ಕೊಂಡ್ಬಿಟ್ರೆ ಅಲ್ಲಿ ನಮಗೆ ಕನ್ಫರ್ಮ್ ಆಗಿ ಆನ್ಸರ್ ಗೊತ್ತಾಗುತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಇದನ್ನು ನೋಡ್ತಾ ಇದೀವಿ, ಇದು 50% ಕರೆಕ್ಟ್ ಇರುತ್ತೆ, ಇಲ್ಲಿ ಒಂದು 50% ಕರೆಕ್ಟ್ ಆನ್ಸರ್ ಇರುತ್ತೆ, ಲಾಸ್ಟಲ್ಲಿ ಇರುವಂಥದ್ದು 100% ಕರೆಕ್ಟ್ ಇರುತ್ತೆ. ಸೊ ಅದನ್ನು ನಾವು ಮಿಸ್ ಆಗಿ ಮಾಡಿರ್ತೀವಿ. ಸೊ ಹಾಗಾಗಿ ಕರೆಕ್ಟ್ ಆಗಿರುವಂಥದ್ದು ಸಿಕ್ಬಿಡುತ್ತೆ ಸ್ಟೂಡೆಂಟ್ಸ್ ಯಾವುದು ಇಲ್ಲಿ ನಾವು ರೀಚೆಕ್ ಮಾಡೋದ್ರಿಂದ. ಹಾಗೆ MCQ ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್ನ ಎಲ್ಲನೂ ರೀಚೆಕ್ ಮಾಡೋದನ್ನು ಕಲೀರಿ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಈ ಥರ ಮಾಡಿ ನಾವು ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಎಕ್ಸಾಮ್ನ ಬರೆದಿದ್ದಾರೆ ಡೆಫಿನೆಟ್ ಆಗಿ ಇಲ್ಲಿ ನೀವು ಸಕ್ಸಸ್ಫುಲ್ ಆಗ್ತೀರಾ. ಇಲ್ಲ ಅಂದರೆ ಅಗೇನ್ ಮಿಸ್ಟೇಕ್ ಆಗುವಂಥ ಚಾನ್ಸಸ್ಗಳಿರುತ್ತೆ. ಸೊ ನಿಮ್ಮ ಪೂರ ಎಂಟೈರ್ ಪೇಪರ್ 70 ಮಾರ್ಕ್ಸು 2 ಅವರಲ್ಲಿ ಕಂಪ್ಲೀಟ್ ಆಗುತ್ತೆ ನಾನು ಅನ್ಕೋತೀನಿ. ಆಗಿಲ್ಲ ಅಂದರೆ ಮೇಗನ್ 30 ಮಿನಿಟ್ಸ್ ನಿಮ್ಮ ಉಳಿದಿರೋ 30 ಮಿನಿಟ್ಸ್ನ ನೀವು ನ್ಯೂಮರಿಕಲ್ಗೆ ಜಾಸ್ತಿ ಫೋಕಸ್ ಮಾಡಿ ಅಲ್ಲಿ ಕರೆಕ್ಟ್ ಆಗಿರುವಂಥ ಆನ್ಸರ್ಸ್ನ ಬರೀರಿ. ಪ್ರಾಬ್ಲಮ್ಸ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ಅಗೇನ್ ಸೀರಿಯಲಿ ಬರಿತಾ ಹೋಗಿ. ಓಕೆ, ಇದು ಒಂದು ಪಾಯಿಂಟ್ ಕೂಡ ಬಹಳ ಇಂಪಾರ್ಟೆಂಟು. ಇದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ನೀವು ಇವಾಗ ಎಕ್ಸಾಮ್ ಬರ್ದಿರಾ, ಯಾವ ಥರ ಬರೀಬೇಕು, ಯಾವ ಥರ ಒಂದು ಬರ್ದಿರುವಂಥ ಒಂದು ಪೇಪರ್ ಕೂಡ ನಾನು ನಿಮಗೆ ಇಲ್ಲಿ ವಿಸಿಟ್ನ ತೋರಿಸ್ತಾ ಇದ್ದೀನಿ. ಸೊ ಪೇಪರ್ ಯೂಶಲಿ ಸ್ಟೂಡೆಂಟ್ಸ್ ಯಾವ ಥರ ಬರೆದರೆ ನಮಗೆ ಚೆನ್ನಾಗಿರುವಂಥ ಮಾರ್ಕ್ಸ್ ಸಿಗುತ್ತೆ ಅನ್ನೋದನ್ನು ಇವಾಗ ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಸ್ಟೂಡೆಂಟ್. ಓಕೆ, ಸೊ ಇವಾಗ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಇದೊಂದು ಔಟ್ ಆಫ್ ಔಟ್ ಮಾಡಿರುವಂಥ ಒಂದು ಸ್ಟೂಡೆಂಟ್ದು ಪೇಪರ್ ಇದೆ. ಸೊ ಇದರಲ್ಲಿ ನಾವು ಏನೆಲ್ಲ ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು. ಸೊ ಇದು ಈ ಥರ ಒಂದು ಆನ್ಸರ್ ಪೇಪರ್ ಮೇನ್ ಬುಕ್ಲೆಟ್ ಕೊಟ್ಟಿರ್ತಾರೆ, ಅದರಲ್ಲಿ ಜಾಸ್ತಿ ಪೇಜಸ್ಗಳಿದ್ದಾವೆ. ಸೊ ಒಂದು ಬುಕ್ಲೆಟ್ ಆಗಲಿ ಇನ್ನೊಂದು ಬುಕ್ಲೆಟ್ ಕೊಡ್ತಾರೆ, ಬಟ್ ಯಾವುದೇ ಕಾರಣಕ್ಕೂ ವರಿ ಮಾಡಬೇಡಿ. ಸೊ ಪ್ರಾಪರಾಗಿ ಒಂದಿಷ್ಟು ಲೈನ್ ಯಾವ ಥರ ಬಿಟ್ಟು ಬರೀಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ನೋಡಿ, ನಿಮ್ಮ ಪೇಪರ್ ಏನಾದರೂ 70 ಮೇಲೆ ಹೋಯಿತು ಅಥವಾ 70ಗೆ 70 ಬಂತು ಅಥವಾ 67 ಮೇಲೆ ಹೋಯಿತು, 65 ಮೇಲೆ ಹೋಯಿತು ಅಂದರೆ ಇನ್ನೂ ಒಬ್ಬರು ರೀಚೆಕ್ ಮಾಡ್ತಾರೆ ಸ್ಟೂಡೆಂಟ್ಸ್. ಇಬ್ಬರು 3 ಜನ ನಿಮ್ಮ ಪೇಪರ್ನ ಚೆಕ್ ಮಾಡ್ತಾರೆ, ಯಾವುದೇ ಕಾರಣಕ್ಕೂ ಅಲ್ಲಿ ಮಿಸ್ ಆಗಲ್ಲ ಮಾರ್ಕ್ಸು. ಓಕೆ, ಸೊ ಆ ಥರ ಇವಾಗ 3 ಜನ ಚೆಕ್ ಮಾಡುವಾಗ ಬಹಳ ಸ್ಟ್ರಿಕ್ಟಾಗಿ ಚೆಕ್ ಮಾಡ್ತಾರೆ. ಎಲ್ಲಾದರೂ ಸಿಲ್ಲಿ ಮಿಸ್ಟೇಕ್ಸ್ ಮಾಡಿದರೆ ಮತ್ತೆ ಮಾರ್ಕ್ಸ್ ರಾಂಗ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಕ್ಲೀನಾಗಿ ಬರಬೇಕು, ಪ್ರಾಪರಾಗಿ ಬರಬೇಕು. ಇವಾಗಲೇ ಏನು ಹೇಳಿದ್ನಲ್ಲ, ಪ್ರೆಸೆಂಟೇಷನು, ಟೈಮ್ ಮ್ಯಾನೇಜ್ಮೆಂಟು, ಆಮೇಲೆ ABC ನಿಮ್ಮ ಆಪ್ಷನ್ಸ್ಗಳಿರುತ್ತೆ, ಅದನ್ನು ಸ್ವಲ್ಪ ಫೋಕಸ್ ಆಗಿ ಅಬ್ಸರ್ವ್ ಮಾಡಬೇಕು. ಇವೆಲ್ಲ ಪಾಯಿಂಟ್ನ ನೆನ್ಪಿಟ್ಕೊಂಡು ಪ್ರಾಪರಾಗಿ ಬರೀರಿ. ಯಾಕಂದರೆ ಇಲ್ಲಿ ನೋಡಿ ರೀಚೆಕ್ ಮಾಡಿದವ್ರದ್ದು ಸೈನ್ ಇರುತ್ತೆ ಇಲ್ಲಿ. ಓಕೆ, ಸೊ ಇವಾಗ ಇದರಲ್ಲಿ ನೀವು MCQ ಕ್ವಶನ್ಸ್ ಅಂತ ಒಬ್ಬರೇ ಪ್ರಾಪರಾಗಿ ಬರೀತೀರಾ ನಂಗೆ ಗೊತ್ತಿದೆ. ಸೊ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ನೋಡಿ ಪ್ರಾಪರಾಗಿ ಈ ಥರ ನೀಟಾಗಿ ಬರೀತಾ ಹೋದರೆ, ಒಂದು ಕ್ವಶನ್ ಆದಮೇಲೆ 2 ಲೈನ್ಸ್ ಬಿಡಿ. ಓಕೆ, ಸೊ ನೀಟಾಗಿ ರಿಯಾಕ್ಷನ್ಸ್ಗಳನ್ನ ಆನ್ಸರ್ಸ್ಗಳನ್ನ ಪ್ರಾಪರಾಗಿ ಬರೀತಾ ಹೋದರೆ ಅವ್ರು ನೋಡಿ ಇವನ್ ಪ್ರಾಪರಾಗಿ ಚೆಕ್ ಮಾಡಿದ್ರೆ ಡೈರೆಕ್ಟಾಗಿ ಮಾರ್ಕ್ಸ್ ಕೊಟ್ಬಿಡ್ತಾರೆ. ಓಕೆ, ಸೊ ಇವೆಲ್ಲ ಪಾಯಿಂಟ್ಸು ಬಹಳ ಮ್ಯಾಟರ್ ಆಗುತ್ತೆ. ಸೊ ಕ್ಲಿಯರಾಗಿ ಬರೀದೆ, ಅಲ್ಲೊಂದಿಷ್ಟು ಆನ್ಸರು A B ಅಂತ ಇಲ್ಲಿ 47 1 ಆನ್ಸರ್ ಬರೋದು, ಹಾಗೆ ನೆಕ್ಸ್ಟ್ ಮಂತಲ್ಲಿ ಬರೋದು, ಎಕ್ಸ್ಟ್ರಾನೇ ಸ್ಟಾರ್ಟಿಂಗಲ್ಲಿ ಬರೋದು, ಈ ಥರ ಮಾಡಬೇಡಿ. ಫಸ್ಟ್ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಷ್ಟನ್ನು ಮಾತ್ರಿಗೆ ಬರೀರಿ. ಹಾಗೆ ಲಾಸ್ಟ್ ಆನ್ಸರ್ ನಿಮಗೆ ಸಾಲ್ವ್ ಮಾಡಿದ್ಮೇಲೆ ಲಾಸ್ಟ್ ಆನ್ಸರ್ ಬಂದಿದ್ದನ್ನು ಸ್ವಲ್ಪ ಹೈಲೈಟ್ ಮಾಡಿ. ಓಕೆ, ಸೊ ಯಾವೆಲ್ಲ ಫಾರ್ಮುಲಾಸ್ನ ಯೂಸ್ ಮಾಡಿದರೆ ಅದನ್ನು ಸ್ವಲ್ಪ ಪ್ರಾಪರಾಗಿ ಡಿನೋಟ್ ಮಾಡ್ಕೊಳ್ಳಿ. ಇವೆಲ್ಲನೂ ಬಹಳ ಮ್ಯಾಟರ್ ಆಗುತ್ತೆ ನಿಮ್ಮ ಎಕ್ಸಾಮಲ್ಲಿ. ಓಕೆ, ನೀಟಾಗಿ ಬರೆಯುವಂಥದ್ದು. ಓಕೆ ಸ್ಟೂಡೆಂಟ್ಸ್, ನಾನು ಆಲ್ರೆಡಿ ಕೆಮಿಸ್ಟ್ರಿಯಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದ್ದಾವೆ, ಆಮೇಲೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗು, ಅದಾದಮೇಲೆ ಇಂಪಾರ್ಟೆಂಟ್ ನ್ಯೂಮರಿಕಲ್ ಎಕ್ಸಾಂಪಲ್ಸ್ಗಳು ಇರುವಂಥದ್ದನ್ನು ವಿಡಿಯೋಸ್ಗಳನ್ನ ಮತ್ತು PDF ಫೈಲ್ಗಳನ್ನ ಇಲ್ಲಿ ಹಾಕಿದ್ದೀನಿ. ನನ್ನ ಟೆಲಿಗ್ರಾಮ್ ಗ್ರೂಪ್ ASPN ಕ್ಲಾಸಸ್ ಅಂತ ಇದೆ ನೋಡಿ, ಹೊಸದಿದೆ 2025 ಅಂತ. ಇಲ್ಲಿ ಬಂದು ನೀವು ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್, ನಿಮಗೆ ಇದು ಹೆಲ್ಪ್ ಆಗ್ಬೋದು. ಓಕೆ, ಸೊ ಇದ್ರದ್ದೇನು ಜಾಸ್ತಿ ವಿಡಿಯೋ ಹಾಕಿದ್ದಿಲ್ಲ ನಾನು, ಬಟ್ ಇಲ್ಲಿ ಫೈಲ್ಗಳನ್ನು ಹಾಕಿದ್ದೀನಿ. MCQ more than 500 ಇರುವಂಥ MCQs PDF ಫೈಲ್ಗಳನ್ನು ಇಲ್ಲಿ ಹಾಕಿದ್ದೀನಿ. ಸೊ ಇದು ನಿಮಗೆ ಹೆಲ್ಪ್ ಆಗ್ಬೋದು ಅಂತ. ಓಕೆ, ಸೊ ಇನ್ನು ನೀವು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ASPN ಕ್ಲಾಸಸ್ ಟೆಲಿಗ್ರಾಮಲ್ಲಿ ಹೋಗಿ 2025 ಅಂತ ಇರೋದು ನೋಡಿ, ಅಲ್ಲಿ ಹೋಗಿ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹಳೇದು ನಂದು ಡಿಲೀಟ್ ಆಗಿದೆ ಫ್ರೆಂಡ್ಸ್, ಈ ಹೊಸದಾಗಿ ಮಾಡಿರುವಂಥದ್ದು ಇದು. ಸೊ ಇಲ್ಲಿ ಮೊದಲಿಗೆ ಎಲ್ಲರೂ ಜಾಯಿನ್ ಆಗಿ ಈ ಒಂದು PDF ಫೈಲ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಗೆ ಇದು ಹೆಲ್ಪ್ ಆದರೂ ಆಗ್ಬೋದು ಫ್ರೆಂಡ್ಸ್. ಓಕೆ, ಇದಾದಮೇಲೆ ನೆಕ್ಸ್ಟು ನಿಮ್ಮದು ಒಂದು ಏನು ಕ್ವಶನ್ ಪೇಪರ್ ಇರುತ್ತೆ ನೋಡಿ ಸ್ಟೂಡೆಂಟ್ಸ್. ಕ್ವಶನ್ ಪೇಪರಲ್ಲಿನೂ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ನಿಮ್ಮ ಕ್ವಶನ್ ಪೇಪರಲ್ಲಿ 2 ಮಾರ್ಕ್ಸ್ ಕ್ವಶನ್ಸು, 3 ಮಾರ್ಕ್ಸ್ ಕ್ವಶನ್ಸು ಎಲ್ಲನೂ ಕ್ವಶನ್ಸ್ಗಳಿರುತ್ತೆ. ಸೊ ಇದರಲ್ಲಿ ಪ್ರಾಪರಾಗಿ ನೀವು ಅಬ್ಸರ್ವ್ ಮಾಡಬೇಕು. 3 ಮಾರ್ಕ್ಸ್ ಕ್ವಶನ್ಸ್ಗಳು ಎಷ್ಟು ಬರೆಯೋದಿದೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಎನಿ 3 ಅಂತಿದೆ. ಸೊ ಮೊದಲಿಗೆ 3 ಮಾತ್ರ ಬರೀರಿ. ಸೊ ಪಾರ್ಟ್ C ಅಲ್ಲಿ ಆಗಿರ್ಬೋದು, ಪಾರ್ಟ್ D ಅಲ್ಲಿ ಆಗಿರ್ಬೋದು, ಪಾರ್ಟ್ D ಅಲ್ಲಿ ಎನಿ 4 ಇರುತ್ತೆ. ಸೊ ಮೊದಲಿಗೆ ರಿಕ್ವೈರ್ಮೆಂಟ್ ಎಷ್ಟಿದೆ ಅಷ್ಟನ್ನು ಬರೋದು, ಅದಾದಮೇಲೆ ಎಕ್ಸ್ಟ್ರಾ ಅಂತ ಹಾಕಿ ಎಕ್ಸ್ಟ್ರಾ ಕ್ವಶನ್ಸ್ನ ಬರೀರಿ ಸ್ಟೂಡೆಂಟ್ಸ್. ಓಕೆ, ಸೊ ಈ ಎಲ್ಲ ಪಾಯಿಂಟ್ಸು ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಸೊ ಪ್ರಾಪರಾಗಿ ಕೂಲಾಗಿ ಹೋಗಿ ಎಕ್ಸಾಮ್ನ ಬರೀರಿ. ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಹೋಗಿ ಪ್ರಾಪರಾಗಿ ಎಕ್ಸಾಮ್ನ ಬರೆದು ಬನ್ನಿ ಸ್ಟೂಡೆಂಟ್ಸ್. ಐ ಥಿಂಕ್ ಎಲ್ಲರದು ನಿಮ್ಮ ಎಕ್ಸಾಮ್ ಚೆನ್ನಾಗಿ ಆಗೇ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟೂಡೆಂಟ್ಸ್.